ನಮಸ್ಕಾರ ವೀಕ್ಷಕರೇ, TV5ನ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಪ್ರಭು ಹಾದಿಮನಿ. ನಾವು ಹೇಳುವಂತಹ ಇವತ್ತಿನ ಸುದ್ದಿ ಇದೆಯಲ್ವಾ, ಇದು ಇಡೀ ದೇಶಾದ್ಯಂತ ಸಂಚಲನಕ್ಕೆ ಕಾರಣ ಆಗಿದೆ. ಸಿಕ್ಕಾಪಟ್ಟೆ ಸುದ್ದಿ ಮಾಡ್ತಾ ಇದೆ. ಯಾವುದೇ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರು ಇದೇ ಸುದ್ದಿ ಹರಿದಾಡ್ತಾ ಇದೆ. ಫೇಸ್ಬುಕ್ನಲ್ಲೂ ಕೂಡ ಇದೇ ಕಂಟೆಂಟ್ ಓಡ್ತಾ ಇದೆ. ನೋಡಿ, ಈ ವಯಸ್ಸಿನ ಅಂತರ ಇದೆಯಲ್ವಾ, ಇದು ಯಾವುದು ಕೂಡ ಇದು ಅಡ್ಡ ಬರೋದಿಲ್ಲ ಅನ್ನೋದಕ್ಕೆ ಕಾರಣ. ಯಾಕೆಂದರೆ ಭಕ್ತಿ, ನಂಬಿಕೆ, ಇಚ್ಛಾಶಕ್ತಿ ಇದ್ದರೆ, ಅದರ ಜೊತೆಗೆ ದೇವರ ಮೇಲೆ ನಮಗೆ ಅಷ್ಟು ಪೂಜಾ ಭಾವನೆ ಇದ್ದರೆ, ಜಸ್ಟ್ ನಂಬರ್ ಅಷ್ಟೇ ಏಜ್ ಅನ್ನೋದು ಕೂಡ ಈ ಒಂದು ವಿಚಾರವನ್ನು ತಿಳಿದಾಗ ಗೊತ್ತಾಗುತ್ತೆ. ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿರುತ್ತೆ ಯಾವ ವಿಚಾರದ ಬಗ್ಗೆ ನಾನು ಮಾತನಾಡ್ತಿದ್ದೀನಿ ಅಂತ. ಬರೋಬ್ಬರಿ 116 ವರ್ಷ ರೀ ಆ ಅಜ್ಜಿಗೆ. ನೋಡಿ, ದೃಶ್ಯಗಳಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಟ್ಕೊಂಡು ಹೇಗೆ ಆ ಒಂದು ತಿರುಮಲದಲ್ಲಿ ಆ ಬೆಟ್ಟವನ್ನು ಹತ್ತಿ ದರ್ಶನವನ್ನು ಪಡೆದಿದ್ದಾರೆ ಅಂತೇಳಿ. ಅಷ್ಟು ಸುಲಭ ಆಗಿರಲಿಲ್ಲ ಆ ಅಜ್ಜಿ ಬೆಟ್ಟವನ್ನು ಹತ್ತೋದು. ನೋಡಿ, ನಾವೇ ಯುವಕ ಯುವತಿಯರೇ 4-5 ಮೆಟ್ಲು ಹತ್ತಿದ ಮೇಲೆ ಸುಸ್ತಾಗ್ತೀವಿ, ಉಸ್ಸಪ್ಪ ಅಂತೀವಿ, ಅಥವಾ ಎಲ್ಲೋ ಕೂತ್ಕೊಂಡು ರೆಸ್ಟ್ ಮಾಡಿ ಮತ್ತೆ ಏರ್ತೀವಿ, ಅಥವಾ ವಾಪಸ್ ಬಂದ್ಬಿಡೋಣ ಅಂತ ಕೆಲವೊಬ್ರು ಅನ್ಕೊಳ್ತಾರೆ. ಸೊಂಟ ನೋವು, ಮೈಕೈ ನೋವು ಅಂತ ಅನ್ಕೊಳ್ತಾರೆ. ಆದರೆ ಈ ಅಜ್ಜಿ ಏನಿದ್ದಾಳೆ, ಛಲದಂಕ ಮಲ್ಲಿ ಅಂತ ನಾವು ಈಕೆಗೆ ಬಿರುದನ್ನು ಕೊಡ್ತಾ ಇದ್ದೀವಿ. ಯಾಕೆಂದರೆ ಆಕೆ ಶಕ್ತಿ ನೋಡ್ತಾ ಇದ್ರೆ ಇಳಿ ವಯಸ್ಸಿನಲ್ಲೂ ಕೂಡ 116 ರೀ, ಶತಾಯುಷಿ ಅಜ್ಜಿ. 100 ವರ್ಷ ಬದುಕೋದೆ ಅಪರೂಪ ಅಂಥದ್ರಲ್ಲಿ ಆ ವಯಸ್ಸಿನಲ್ಲಿ 3550 ಮೆಟ್ಟಿಲುಗಳನ್ನು ಆಕೆ ಹತ್ತಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಇದು ಒಂದು ಅಮೋಘ ಮತ್ತು ಅದ್ಭುತವಾದಂತಹ ಸಾಧನೆ ಅನ್ನೋದನ್ನು ಕೂಡ ನಾವಿಲ್ಲಿ ಸ್ಪಷ್ಟವಾಗಿ ಹೇಳಬೇಕಾಗತ್ತೆ. ನೋಡಿ, ಪ್ರತಿಯೊಬ್ಬರಿಗೂ ಕನಸಿರುತ್ತೆ ವೆಂಕಟೇಶ್ವರನ ದರ್ಶನ ಮಾಡಬೇಕು ಅಂಥೇಳಿ. ಒಂದ್ಸಲಾದ್ರೂ ಕೂಡ ಸಾಯೋದ್ರೊಳಗಡೆ ಹೋಗ್ಬೇಕಪ್ಪ, ಶ್ರೀವಾರಿ ದರ್ಶನ ಮಾಡಬೇಕು ಅಂತ. ಆದರೆ ನೋಡಿ, ಅಜ್ಜಿ ಕೂಡ ಅದೇ ಆಸೆ ಇತ್ತು. ಅವ್ರ ಕುಟುಂಬಸ್ಥರು ಕೂಡ ಆ ಅಜ್ಜಿಯ ಆಸೆಯನ್ನು ಈಡೇರಿಸಿದ್ದಾರೆ. ಬಹಳ ಖುಷಿಯಾಗಿ ಅವರು ಕೂಡ ಅಷ್ಟೇ ಸಾಥನ್ನು ಕೊಟ್ಟಿದ್ದಾರೆ. ಆಕೆ ಪಾದಯಾತ್ರೆ ಮೂಲಕ ಅಲ್ಲಿ ಹೋಗಿ ನಮಸ್ಕಾರವನ್ನು ಮಾಡಿದ್ದಾಳೆ. ಏನು ಹರಕೆಯನ್ನು ಕಟ್ಕೊಂಡಿದ್ರು ಅದನ್ನು ಕೂಡ ಈಡೇರಿಸಬೇಕು ಅಂತೇಳಿ ವೆಂಕಟೇಶ್ವರನ ಮುಂದೆ ಪ್ರಾರ್ಥನೆ ಮಾಡಿದ್ದಾಳೆ. ನೋಡಿ, ಇದನ್ನ ಹಂತ ಹಂತವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಆ ಅಜ್ಜಿ ಯಾರಪ್ಪ? ನವನವೀತ ಅನ್ನುವಂಥ ಅಜ್ಜಿಯವರು. ನೋಡಿ, ಕರ್ನಾಟಕದ ಮೂಲದವರು ಅಂತ ಹೇಳಿ ಸ್ಟಾರ್ಟಿಂಗಲ್ಲಿ ಹೇಳಲಾಗಿತ್ತು. ಎಲ್ಲದೂ ಕೂಡ ಕರ್ನಾಟಕದವರಪ್ಪ, ಅಜ್ಜಿ ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಾರೆ ಅಂತ ಎಲ್ಲ ಕಡೆ ಸುದ್ದಿ ಓಡಾಡ್ತಿತ್ತು. ಬಟ್ ಈಗ TTD ಅಧ್ಯಕ್ಷರಾಗಿರುವಂಥ BR ನಾಯ್ಡು ಅವರು ಆ ಅಜ್ಜಿಯ ಮಾಹಿತಿನ ಕಲೆ ಹಾಕ್ತಾರೆ. ಆಕೆ ಬಗ್ಗೆ ಸಂಪೂರ್ಣವಾಗಿ ಇನ್ಫಾರ್ಮೇಶನ್ ಕಲೆ ಹಾಕ್ತಾರೆ. ಅವಾಗ ಗೊತ್ತಾಗಿದ್ದು ಆಕೆ ತಮಿಳುನಾಡಿನ ಮೂಲದ ಅಜ್ಜಿ ಅಂತೇಳಿ. ಬಟ್ ಕನ್ನಡ ಬಹಳ ನಿರರ್ಗಳವಾಗಿ ಅವ್ರ ಕುಟುಂಬಸ್ಥರೊಂದಿಗೆ ಆ ಬೆಟ್ಟ ಹತ್ತುವಾಗ ಮಾತಾಡ್ತಾ ಇದ್ರಂತೆ. ಹಾಗಾಗಿ ಕರ್ನಾಟಕದವ್ರು ಇರಬಹುದೇನೋ ಅಂತ ಹೇಳಿ ಆರಂಭದಲ್ಲಿ ಎಲ್ಲರೂ ಕೂಡ ಭಾವಿಸಿದ್ರು. ಬಟ್ ಈಗ ಆಕೆಯ ಆ ಶಕ್ತಿ, ಸ್ಫೂರ್ತಿ ನೋಡ್ತಾ ಇದ್ರೆ ಎಂಥವರು ಕೂಡ ಬಾಯಿ ಮೇಲೆ ಬೆರಳಿಟ್ಕೊಳ್ಬೇಕು. ಯುವಕರಿಗೆ ಒಂದು ರೀತಿ ಸ್ಫೂರ್ತಿ ಆಗಿದ್ದಾಳೆ. ಭಕ್ತಿಗೆ ಯಾವುದೇ ವಯಸ್ಸಿನ ಹಂಗಿಲ್ಲ ಅನ್ನೋದನ್ನ ಈ ಅಜ್ಜಿ ಪ್ರೂವ್ ಮಾಡಿದ್ದಾರೆ. ಮತ್ತು ಅವರ ಮೊಮ್ಮಕ್ಕಳು ಕೂಡ ಹೇಳಿದ್ದಾರೆ, ಇಲ್ಲ, ನಮ್ಮ ಅಜ್ಜಿಗೆ ಆಸೆ ಇತ್ತು ವೆಂಕಟೇಶ್ವರನ ದರ್ಶನ ಮಾಡಬೇಕು ಅಂತ. ನೋಡಿ, ಆಕೆ ಬರ್ತಾ ಇದ್ದಂತೆ ಎಲ್ಲರೂ ಕೂಡ ನಿಬ್ಬೆರಗಾಗಿ ನೋಡ್ತಾ ಇದ್ರು. ಆಕೆ ಅಕ್ಕಪಕ್ಕದಲ್ಲಿ ಏನು ಆ ಮೆಟ್ಟಿಲುಗಳನ್ನು ಹತ್ತಾ ಇದ್ರು. ಎಲ್ಲರೂ ಅವಕ್ಕಾಗ್ಬಿಟ್ರು, ಬಾಯಿ ಮೇಲೆ ಬೆರಳಿಟ್ರು. ಏನಪ್ಪ ಅಜ್ಜಿ ಇದು? ಅಜ್ಜಿ ಪಟಪಟ ಅಂತ ಮಾತಾಡ್ತಾ ಇದ್ದಾಳೆ, ಸರ ಅಂತ ಏರ್ತಾ ಇದ್ದಾಳೆ. ಎಷ್ಟಿರ್ಬೇಕು ಅಜ್ಜಿಗೆ ಏಜು ಅಂತೇಳಿ ಕೇಳ್ತಾ ಇದ್ರಲ್ಲಿ. ಕೆಲವೊಬ್ಬರೇ 100 ಆಗಿರ್ಬೇಕು, ಇನ್ನೂ ಆಗಿಲ್ಲ 100. ಕೆಲವೊಬ್ಬರೇ 105. ಆಮೇಲೆ ಕುಟುಂಬಸ್ಥರು 116 ಅಂದಾಗ ಎಲ್ಲರೂ ಶಾಕು. ಅಯ್ಯೋ ಅಜ್ಜಿ, ಎಂಥ ಸ್ಟ್ರೆಂತು ಅಜ್ಜಿ ಇದು, ಎಂಥ ಭಕ್ತಿ. ಅಜ್ಜಿ ಹೋಗ್ತಾ ಇದ್ರೆ ಗೋವಿಂದ 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 ಮನಸ್ಸಲ್ಲಿ ಅದೇ ಸ್ಮರಣೆ ಮಾಡ್ಕೊಂಡು ಹತ್ತಾ ಇದ್ರು. ನೋಡಿ, ದೇವರನ್ನ ನೆನ್ಕೊಂಡು ಹೋದ್ರೆ ಅಸಾಧ್ಯವಾದದನ್ನು ಕೂಡ ಸಾಧ್ಯ ಮಾಡ್ಬೋದು ಅನ್ನೋದಕ್ಕೆ ಈ ಅಜ್ಜಿ ಏನಿದ್ದಾರೆ ನಮಗೆ ಪ್ರೇರಣೆಯಾಗಿ ನಿಲ್ತಾರೆ. ಚಂದ್ರಬಾಬು ನಾಯ್ಡು ಅವರು, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ, ಸ್ವತಃ ಟ್ವೀಟ್ ಮಾಡಿದ್ದಾರೆ. ಅಜ್ಜಿಯ ಗುಣಗಾನ ಮಾಡಿದ್ದಾರೆ, ಶ್ಲಾಘಿಸಿದ್ದಾರೆ, ಅಜ್ಜಿನ ಹೊಗಳಿದ್ದಾರೆ. ಏನಪ್ಪ ಇದು ಅಜ್ಜಿ, ಇಂಥ ವಯಸ್ಸಲ್ಲಿ ಎಂತಹ ಗಟ್ಟಿತನ ಅವ್ರದ್ದು, ಎಂಥ ನಂಬಿಕೆ, ಭಕ್ತಿ ಅವ್ರದ್ದು. ಹ್ಯಾಟ್ಸ್ ಅಪ್ ಅಂತ ಹೇಳಿದ್ದಾರೆ ಚಂದ್ರಬಾಬು ನಾಯ್ಡು ಅವರು. ಅದರ ಜೊತೆಗೆ ಅವರಿಗೆ ಸಕಲವಾದಂಥ ಎಲ್ಲ ಗೌರವವನ್ನು ಕೂಡ TTDಯಿಂದ ಕೊಡಲಾಗಿದೆ ಅವರಿಗೆ. ನಾವೆಲ್ಲರೂ ಕೂಡ ಆ ಅಜ್ಜಿಯ ಆ ಸ್ಟ್ರೆಂತನ್ನು ನೋಡಿ, ಶಕ್ತಿನ ನೋಡಿ ನಾವು ಮೂಕ ವಿಸ್ಮಿತರಾಗಿದ್ದೇವೆ. ಅದರ ಜೊತೆಗೆ ಅಜ್ಜಿ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಇಲ್ಲಿ ಬರುವಂತಾಗಬೇಕು ಅನ್ನುವಂಥ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅದಾದ ನಂತರದಲ್ಲಿ TTD ಅಧ್ಯಕ್ಷರಾದಂಥ BR ನಾಯ್ಡು ಅವರು ಕೂಡ ಬಹಳ ಪ್ರೀತಿಯಿಂದ, ಗೌರವದಿಂದ ಆ ಅಜ್ಜಿಯ ಬಗ್ಗೆ ಟ್ವೀಟ್ನಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಸಂಪೂರ್ಣವಾಗಿ ಅಜ್ಜಿಯ ಮಾಹಿತಿನ ತೆಗೆದುಕೊಂಡಿದ್ದೇವೆ, ಅಜ್ಜಿಗೆ ಗೌರವವನ್ನು TTDಯಿಂದ ಕೊಡಲಾಗಿದೆ ಅಂತೇಳಿ ಇವು ಕೂಡ ಅಲ್ಲಿದ್ದರು. ನೋಡಿ, ಆಕೆನ ಆಡಳಿತ ಮಂಡಳಿಯವರು ಕರೆದು
ಆಕೆಗೆ ರೇಷ್ಮೆ ಶಲ್ಯನ ಹೊದಿಸಿ ಸನ್ಮಾನ ಮಾಡಿದ್ದಾರೆ. ಬಹಳ ಗೌರವದಿಂದ ನಡೆಸ್ಕೊಂಡಿದ್ದಾರೆ. ಎಂಥ ಟ್ರೀಟ್ಮೆಂಟ್ ಗೊತ್ತಾ ಅಜ್ಜಿಗೆ? ರಾಷ್ಟ್ರಪತಿಗಳು ಹೋಗುವಂತಹ VVIP ಆ ಒಂದು ದರ್ಶನದ ವ್ಯವಸ್ಥೆನ ಮಾಡಿಕೊಟ್ರು. ಅಂದರೆ ರಾಷ್ಟ್ರಪತಿಯವರಿಗೆ ಸಿಗುವಂಥ ಗೌರವವನ್ನು TTD ಅವ್ರಿಗೆ ಮಾಡಿಕೊಟ್ಟಿದೆ. ಈ ವಿಷಯ ತಿಳಿತಾ ಇದ್ದಂತೆ ಎಲ್ಲ ಮಾಧ್ಯಮಗಳಲ್ಲಿ ಬಂತು. ಕೆಲವೊಬ್ಬರು ಆರಂಭದಲ್ಲೇ ಇಲ್ಲ ಇದು ಫೇಕ್ ಅಂತ ಅಂದ್ಕೊಂಡಿದ್ರು, ಇಲ್ಲ ಇದು ಹಳೇದು ಅಂತ ಅಂದ್ಕೊಂಡಿದ್ರು. ಅದಾದಮೇಲೆ ಗೊತ್ತಾಯಿತು. BR ನಾಯ್ಡು ಅವರು ಇಮಿಡಿಯೇಟ್ಲಿ ಅಧಿಕಾರಿಗಳಿಗೆ ಮಾಹಿತಿನ ಕೊಟ್ಟರು. ಆಕೆ ಅಜ್ಜಿಯ ಬಗ್ಗೆ ಮಾಹಿತಿ ತೆಗೆದುಕೊಂಡ್ರು. ಏನು ವ್ಯವಸ್ಥೆ ಬೇಕು ಎಲ್ಲವನ್ನೂ ಕೂಡ TTಯಿಂದ ಮಾಡಿಕೊಡಿ ಅಂತ ಹೇಳಿದರು. ಹಾಗಾಗಿ ಅವರ ಕುಟುಂಬಸ್ಥರು ಮತ್ತು ಅಜ್ಜಿ ಅವ್ರಿಗೆಲ್ರಿಗೂ ಕೂಡ VVIP ದರ್ಶನದ ಒಂದು ಭಾಗ್ಯ ಸಿಕ್ತು. ಅಜ್ಜಿ ಖುಷಿಯೋ ಖುಷಿ, ಫುಲ್ಲು ನಗಾಡ್ತಾ ಇದ್ರು. ಅಜ್ಜಿ ನನ್ನ ಜನ್ಮ ಸಾರ್ಥಕ ಆಯಿತು, ಪಾವನ ಆಯಿತು, ಶ್ರೀವಾರಿಯ ದರ್ಶನ ಮಾಡಿದೆ ನಾನು. TTDಗೆ ನಾವು ಅನಂತ ಧನ್ಯವಾದಗಳನ್ನ ಹೇಳ್ತೀವಿ. ನಾವು ಅಂದ್ಕೊಂಡಿದ್ದೆಲ್ಲವೂ ಕೂಡ ಆಗ್ತಾ ಇದೆ ಇಲ್ಲಿಗೆ ಬಂದು ಅಂತ ಹೇಳಿ ಅಜ್ಜಿ ನೆನೆಸ್ಕೊಳ್ತಾ ಇದ್ರು. ಮತ್ತು ಅಲ್ಲಿರುವಂತಹ ಆ TTD ಸಿಬ್ಬಂದಿ ಇದಾರಲ್ವಾ, ಆಕೆಗೆ ಸತ್ಕಾರವನ್ನು ಮಾಡುವುದಷ್ಟೇ ಅಲ್ಲ, ಆ ಪವಿತ್ರವಾದಂತಹ ಶ್ರೀವಾರಿಯ ಪ್ರಸಾದವನ್ನು ಕೂಡ ಆಕೆಗೆ ವಿತರಿಸಿದರು. ಅಜ್ಜಿಯ ಕುಟುಂಬಸ್ಥರಿಗಂತರೂ ಕೂಡ ಸಂಭ್ರಮವೋ ಸಂಭ್ರಮ. ಅಯ್ಯೋ, ನಮ್ಮ ಅಜ್ಜಿಯಿಂದ ನಾವು VVIP ದರ್ಶನ ಪಡಿಬೇಕಾದಂಥ ಒಂದು ಭಾಗ್ಯ ನಮ್ದಾಯ್ತಲ್ಲ ಅಂತ. ಎಲ್ಲರೂ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋವನ್ನು ನೋಡಿ ಶಬಾಸ್ ಅಜ್ಜಿ, ವರೆ ವಾ ಅಜ್ಜಿ, ಏನು ನಿಮ್ಮ ಸ್ಟ್ರೆಂತು, ಏನು ನಿಮ್ಮ ಆ ಕಾಲುಗಳಲ್ಲಿ ಎಂತಹ ಒಂದು ಪವಾಡ ಇದೆ, ದೈವಿ ಭಕ್ತಿ ಇದೆ, ಅದಿನ್ನೂ ಕೂಡ 100 ಕಾಲ ಇರಬೇಕು, ನೀವಿನ್ನೂ ಹಲವು ವರ್ಷಗಳ ಕಾಲ ಬದುಕಿ ಬಾಳಬೇಕು ಅಂಥೇಳಿ ಆಕೆಗೆ, ಆ ಅಜ್ಜಿಗೆ ಎಲ್ಲರೂ ಕೂಡ ಹಾರೈಸ್ತಾ ಇದ್ದಾರೆ. ಬೇರೆ ಬೇರೆ ಕಡೆಗಳಿಂದಲೂ ಕೂಡ ವಿಶ್ ಮಾಡ್ತಾ ಇದ್ದಾರೆ ಅವರ ಕುಟುಂಬಸ್ಥರಿಗೆ ಫೋನ್ ಕರೆ ಮಾಡುವ ಮೂಲಕ. ನಿಜಕ್ಕೂ ಆಶ್ಚರ್ಯ ಅನಿಸುತ್ತೆ. ಯಾಕಂತ ಹೇಳಿದ್ರೆ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಯಾವುದೋ ಒಂದು ದೇವಸ್ಥಾನಗಳಿಗೆ ಹೋದಾಗ ಸರ್ರ ಅಂಥೇಳಿ VIP ದರ್ಶನವೋ ಅಥವಾ VVIP ದರ್ಶನಕ್ಕೆ ಅಥವಾ ಪಾಸ್ಗಳ ಮೂಲಕವೇ ಆನ್ಲೈನ್ ಬುಕಿಂಗ್ ಮಾಡಿಕೊಂಡು ನಾವು ದರ್ಶನ ಮಾಡ್ತೀವಿ. ನಮಗೆ ಕ್ಯೂಚ ಕೂಡ ಆಗೋದಿಲ್ಲ. ಅಂತಹ ಒಂದು ಆಲಸ್ಯತೆಯಿಂದ ಕೂಡಿರ್ತಾರೆ. ಆದರೆ ಆ ಅಜ್ಜಿನ ನೋಡ್ತಾ ಇದ್ರೆ ಹುಮ್ಮಸ್ಸು ಮತ್ತೆ ಜಾಸ್ತಿ ಆಗುತ್ತೆ ಅಲ್ಲಿಗೆ ಬರುವಂಥ ಭಕ್ತರಿಗೆ. ಕಂಪ್ಲೀಟ್ ಆಗಿ ಅಲ್ಲಿನ ಸಿಬ್ಬಂದಿ ಏನಿದ್ದಾರೆ, ಆಕೆ ಬರ್ತಾ ಇದ್ದಂತೆ, ಏನೋ ಆ ಕ್ಷೇತ್ರಕ್ಕೆ ಬರ್ತಾ ಇದ್ದಂತೆ ಆಕೆನ ಆ ಗಾಡಿಯಲ್ಲಿ ಕೂರಿಸಿ ಪ್ರೀತಿಯಿಂದ ಮಾತನಾಡಿಸಿ, ಅದಾದಮೇಲೆ ಕೈ ಹಿಡ್ಕೊಂಡು ಆಕೆಯನ್ನು ಒಳಗಡೆ ಕರ್ಕೊಂಡು ಹೋಗಿ ಎಲ್ಲವನ್ನೂ ಕೂಡ ತೋರಿಸಿ ಮತ್ತು ಶ್ರೀವಾರಿಯ ದರ್ಶನವನ್ನು ಮಾಡಿಸಿ ಎಲ್ಲರೂ ಕೂಡ ಈಗ ಈ ಒಂದು ಪಾವಿತ್ರತೆಗೆ ಸಾಕ್ಷಿಯಾಗಿದ್ದಾರೆ. ಜೊತೆಗೆ ಆ ಅಜ್ಜಿ ಕೂಡ ಮೊಮ್ಮಕ್ಕಳಿಗೆ ಹೇಳ್ತಾ ಇದ್ರಂತೆ, ನನ್ನ ಜೀವನದಲ್ಲಿ ಮರೆಯಲಾದಂಥ ಘಟನೆ ಇದು, ವೆಂಕಟೇಶ್ವರ ದೇವರ ದರ್ಶನವನ್ನು ಮಾಡಿದ್ದು. TTD ಸಿಬ್ಬಂದಿಗೆ ಮತ್ತು BR ನಾಯ್ಡು ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅವರು ಅರ್ಪಿಸಿದ್ದಾರೆ. ನೋಡಿ, ಖಂಡಿತವಾಗಲೂ ಇದು ಒಂದು ಇತಿಹಾಸ ಅಂತ ಹೇಳ್ಬೋದು. ಯಾಕೆಂದರೆ ಬೇರೆ ಬೇರೆ ಥರದ ವ್ಯಕ್ತಿಗಳು ಶ್ರೀವಾರಿ ದರ್ಶನವನ್ನು ಮಾಡೋದನ್ನು ನಾವು ನೋಡ್ತಾ ಇರ್ತೀವಿ. ಫಾರ್ ದಿ ಫಸ್ಟ್ ಟೈಮ್ ಅತಿ ಹೆಚ್ಚು ವಯಸ್ಸಾಗಿರುವಂತಹ ಒಬ್ಬ ವೃದ್ಧೆ ಏನಿದ್ದಾರೆ, ಅವರು ಎಲ್ಲ ಮೆಟ್ಟಿಲುಗಳನ್ನು ಕಂಪ್ಲೀಟ್ ಮಾಡಿ ದರ್ಶನವನ್ನು ಪಡಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದು ಒಂದು ಮೈಲುಗಲ್ಲು ಅಂತ ಹೇಳ್ಬೋದು. ಇನ್ನು BR ನಾಯ್ಡು ಅವರು ಅಲ್ಲೆಲ್ಲ ಏನು ಕಾರ್ಯಗತವಾಗಿ ಕೆಲವೊಂದಿಷ್ಟು ಪರಿಣಾಮಕಾರಿಯಾದಂಥ ಕೆಲಸಗಳನ್ನು ಮಾಡಿಸಿದ್ದಾರೆ ಮತ್ತು ಇಂತಹ ಭಕ್ತರಿಗೆ ವಿಶೇಷವಾದಂಥ ಸೌಲಭ್ಯಗಳನ್ನು ಅವರು ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಅವರ ಒಂದು ಈ ಕಾರ್ಯವೈಖರಿಗೆ ಎಲ್ಲ ಕಡೆ ಉತ್ತಮವಾದಂಥ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. BR ನಾಯ್ಡು ಅವರು ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ, ಅವರು ಅಧ್ಯಕ್ಷರಾದ ಮೇಲೆ ಇಂತಹ ಕೆಲವೊಂದಿಷ್ಟು ಬದಲಾವಣೆಗಳಾಗ್ತಾ ಇದೆ ಅನ್ನುವಂಥ ವಿಚಾರಗಳು ಜನಾಭಿಪ್ರಾಯದಲ್ಲಿ ವ್ಯಕ್ತವಾಗ್ತಾ ಇದೆ. ಈಗ ನೋಡಿ, ಆ ಅಜ್ಜಿನ ನೋಡಿ ಎಷ್ಟೋ ಜನ, ನಾವು ಕೂಡ ಅಜ್ಜಿಯ ಹಾಗೆ 3550 ಮೆಟ್ಟಿಲುಗಳನ್ನು ಹತ್ಕೊಂಡು ಹೋಗ್ತೇವೆ. ನಮಗೆ ಯಾವುದೇ VVIP ಪಾಸ್ಗಳ ಅವಶ್ಯಕತೆ ಇಲ್ಲ. ಆ ಅಜ್ಜಿನೇ ನಿರರ್ಗಳವಾಗಿ ಅಲ್ಲಿ ಏರಿದ್ದಾರೆ ಅಂತ ಹೇಳಿದ್ರೆ, ನಿರಾಯಾಸವಾಗಿ ಅವರು ಹತ್ತಿ ಹೋಗಿದ್ದಾರೆ ಅಂತ ಹೇಳಿದ್ರೆ, ನಾವು ಕೂಡ ಎಲ್ಲ ಮೆಟ್ಟಿಲುಗಳನ್ನು ಹತ್ತಿ ದರ್ಶನವನ್ನು ಪಡಿತೀವಿ, ಪುನೀತರಾಗ್ತೀವಿ ಅಂತ ಹೇಳ್ತಿದ್ದಾರೆ. BR ನಾಯ್ಡು ಅವರು ಕೂಡ ಅಷ್ಟೇ 2 ಟ್ವೀಟನ್ನು ಮಾಡುವ ಮೂಲಕ ಅಜ್ಜಿಯನ್ನು ಗುಣಗಾನ ಮಾಡಿದ್ದಾರೆ. ನೋಡಿ, ಆ ಅಜ್ಜಿಗಿರುವಂತಹ ನಂಬಿಕೆ, ಆ ಅಜ್ಜಿಗಿರುವಾದಂತಹ ಒಂದು ಭಕ್ತಿ ಏನಿದೆ, ಅದೆಲ್ಲವೂ ಕೂಡ ಶ್ರೀವಾರಿಯವರ ಒಂದು ಆಶೀರ್ವಾದ ಏನಿದೆ ಅದೆಲ್ಲದಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಮತ್ತು ಅವರಿಗಿರುವಂತಹ ಅಚಲವಾದಂತಹ ಒಂದು ನಂಬಿಕೆ ಮತ್ತು ಅವರ ಶ್ರದ್ಧೆಗೆ ಒಂದು ಹಿಡಿದಂತಹ ಕೈಗನ್ನಡಿಯಾಗಿದೆ. ಇದೆಲ್ಲವೂ ಕೂಡ ಒಳ್ಳೊಳ್ಳೆಯ ಹೆಜ್ಜೆಗಳನ್ನು ಆ ಅಜ್ಜಿ ಇಡ್ತಾ ಇದ್ದರೆ, ಆ ಕುಟುಂಬಸ್ಥರು ಆಕೆನ ನಡೆಸ್ಕೊಂಡು ಬಂದು ಅದಾದಮೇಲೆ ಆಕೆ ಕೈ ಮುಗಿದು
ತಮ್ಮ ಇಷ್ಟಾರ್ಥ ನೆರವೇರಲಿ ಅಂತ ಬೇಡ್ಕೊಂಡಿದ್ದು ಇದು ಇತಿಹಾಸದ ಪುಟಗಳಲ್ಲಿ ಹಾಗೆ ಉಳಿಯುತ್ತೆ ಅನ್ನುವಂಥದ್ದು ಜನಾಭಿಪ್ರಾಯ ಆಗಿದೆ. ಮುಂದಿನ ದಿನಗಳಲ್ಲೂ ಕೂಡ ಭಕ್ತಾದಿಗಳ ಸಂಖ್ಯೆ ಇನ್ನೂ ಹೆಚ್ಚಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ.